ಸಾಮಾನ್ಯವಾಗಿ ನಾವೆಲ್ಲರೂ ಏನೇ ಆದರೂ ನಮ್ಮ ಜೀವನದಲ್ಲಿ ಫಸ್ಟು ಇಮಿಡಿಯೇಟಾಗಿ ಪ್ರಾಬ್ಲಮ್ ಯಾರಿಂದ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಬಹಳ ಕಡಿಮೆ ಜನ ಈ ಒಂದು ತಪ್ಪನ್ನು ನಾನೇ ಮಾಡಿದ್ದು ಅಂತ ನನ್ನ ಕಡೆ ತೋರಿಸ್ಕೊಳ್ಳೋದು ಬಹಳ ಕಡಿಮೆ. ಪಟ್ಟಂತ ಅವರು ಇವರು ಅವನು ಇವನು ಅಂತ ಹಾಕ್ಬಿಡ್ತಾರೆ. ತಂದೆ ತಾಯಿನೇ ಮಕ್ಕಳ ಮುಂದೆ ಏನಾದರೂ ಆದಾಗ ಅಮ್ಮ ಅಪ್ಪನ್ನ ಬ್ಲೇಮ್ ಮಾಡ್ತಾ ಇರ್ತಾರೆ, ಅಪ್ಪ ಅಮ್ಮನ ಬ್ಲೇಮ್ ಮಾಡ್ತಾ ಇರ್ತಾರೆ, ಅತ್ತೆ ಮಾವನ್ನ, ಅಂಗಡಿಯವ್ರನ್ನ, ಪಕ್ಕದ ಮನೆಯವ್ರನ್ನ ಎಲ್ಲ ದೊಡ್ಡವರೇ ಮಾತಾಡ್ತಾ ಇರ್ತಾರೆ, ಅವರಿಂದ ಹಂಗಾಯ್ತು ಇವರಿಂದ ಹಂಗಾಯ್ತು ಅಂತ. ಜಸ್ಟ್ ಯೋಚನೆ ಮಾಡಿ, ಹುಟ್ಟಿದ ಮಗುಗೆ ಅದಕ್ಕೆ ಬ್ಲೇಮಿಂಗ್ ಅಂದರೆ ಏನಂತ ಗೊತ್ತಿಲ್ಲ. ಬಟ್ ಇದೆಲ್ಲ ಸ್ಟಾರ್ಟ್ ಆಗೋದು ನಮ್ಮನ್ನು ನೋಡೇನೆ. ಮಕ್ಕಳು ಯಾವಾಗ ಸುಳ್ಳು ಹೇಳ್ತಾರೆ, ಯಾವಾಗ ನಾವು ಅದಕ್ಕೆ ತುಂಬ ದೊಡ್ಡದಾದಂಥ ರಿಯಾಕ್ಷನ್ ಕೊಟ್ಟಿರ್ತೇವೆ. ಫಾರ್ ಎಕ್ಸಾಂಪಲ್, ಮಗು ಒಂದು ಗಾಜಿನ ಲೋಟ ಬೀಳಿಸ್ಬಿಡ್ತು, ಅಥವಾ ಗಡಿಯಾರ ಬೀಳಿಸ್ಬಿಡ್ತು, ಅಥವಾ ಕನ್ನಡಿ ಬೀಳಿಸ್ಬಿಡ್ತು, ಬಿದ್ದ ತಕ್ಷಣ ಹೋಗಿ ಫಟ್ ಅಂತ ಹೊಡಿತೀವಿ. ಆಯಿತಾ? ಮಗುಗೆ ಒಂದು ಸ್ಟ್ರಾಂಗಾಗಿ ಕುತ್ಕೊಂಡ್ಬಿಡುತ್ತೆ, ಹಾಂ ಇನ್ನು ಮುಂದೆ ನಾನೇನಾದ್ರು ತಪ್ಪು ಮಾಡಿದ್ರೆ ಹೇಳಬಾರ್ದು ನಾನೇ ಅಂತ. ನಮಸ್ತೆ. ಹೊಸ ಪುಸ್ತಕದ ಮೊದಲನೇ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಜೋಗಿ ಅವರ ತಂದೆ ತಾಯಿ ದೇವರಲ್ಲ, ಪೂಜಿಸಬೇಡಿ ಪ್ರೀತಿಸಿ ಪುಸ್ತಕದಿಂದ ನಮ್ಮ ಮೊದಲನೇ ಚಾಪ್ಟರ್ನ ನೋಡೋಣ. ಆ್ಯಂಡ್ ನಾನು ಈಗಲೇ ಹೇಳಿಬಿಡ್ತೀನಿ, ಈ ಒಂದು ಪುಸ್ತಕದಲ್ಲಿ ಲೇಖಕರು ಏನನ್ನು ಬರೆದಿರ್ತಾರೆ, ಅವರು ಒಂದು ದೃಷ್ಟಿಕೋನದಲ್ಲಿ ಅಥವಾ ಅವರು ಏನು ಹೇಳಬೇಕು ಅಂತಿರ್ತಾರೆ ಅದನ್ನು ಹೇಳಿರ್ತಾರೆ. ಆದರೆ ಅದನ್ನು ಓದುಗರು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ತುಂಬ ಜನ ಯಾವಾಗಲೂ ಕೂಡ ಏನಾದರೂ ಒಂದು ಕಲಿಕೆ ಸಿಕ್ಕಾಗ ಅದು ಬೇರೆ ಯಾರಿಗೋ ಬುದ್ಧಿ ಹೇಳಬೇಕು ಅಂತ ನೋಡೋದೇ ಜಾಸ್ತಿ. ನಾವು ನಮ್ಮ ಜೀವನದಲ್ಲಿ ಇದನ್ನು ಹೇಗೆ ಅಳವಡಿಸ್ಕೋಬೇಕು, ನಾವು ಮಾಡ್ತಿರೋ ತಪ್ಪೇನು, ನಮ್ಮಿಂದ ಏನಾಗ್ತಿದೆ ಅಂತ ಯಾರು ಹುಡುಕ್ತಾ ಹೋಗ್ತಾರೆ ಅವ್ರು ಮಾತ್ರನೇ ಪರಿವರ್ತನೆ ಆಗ್ತಾರೆ. ಅವಾಗ ಮಾತ್ರನೇ ಪುಸ್ತಕದಿಂದ ಪರಿವರ್ತನೆಗೆ ನಿಜವಾದ ಅರ್ಥ ಸಿಗುತ್ತೆ. ಹಾಗಾಗಿ ಇದನ್ನು ನಾವು ಎಲ್ಲ ಆ್ಯಂಗಲಲ್ಲೂ ನೋಡಬೇಕು. ಒಂದು ತಂದೆ ತಾಯಿ ಜಾಗದಲ್ಲಿ ನಿಂತ್ಕೊಂಡು ನೋಡಬೇಕು, ಮಕ್ಕಳ ಜಾಗದಲ್ಲಿ ನಿಂತ್ಕೊಂಡು ನೋಡಬೇಕು, ಸಾಮಾನ್ಯ ವ್ಯಕ್ತಿ ಅಂದರೆ ಯಾವ ಸಂಬಂಧನೂ ಇಲ್ಲದೇ ಇರೋ ರೀತಿಯೂ ನೋಡಬೇಕು. ಎಲ್ಲ ದೃಷ್ಟಿಕೋನದಿಂದ ನೋಡಬೇಕು. ನಿಮಗೆ ಗೊತ್ತಿದೆ, ಇದುವರೆಗೂ ನಾನು ಏನೆಲ್ಲ ಬುಕ್ಗಳನ್ನ ಓದ್ಕೊಂಡು ಬಂದಿದ್ದೀನಿ, ಪ್ರತಿ ಬುಕ್ಕಿನ ಪ್ರತಿ ಚಾಪ್ಟರನ್ನ ನಾನು ಎಲ್ಲ ದೃಷ್ಟಿಕೋನದಲ್ಲೂ ಅರ್ಥ ಮಾಡಿಸ್ತಾ ಬಂದಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು ಅಂದರೆ ನೀವು ಹೇಳ್ಬೋದು. ಯಾಕೆ ಅಂತಂದರೆ ನಾನು ಕಲಿಯೋ ಸಮಯದಲ್ಲಿ ಹೀಗೆ ಮಾಡ್ತಾ ಇದ್ದಿದ್ದು, ಬುಕ್ ಓದೋದು ಯಾರಿಗೋ ಇದನ್ನು ಹೇಳಿಬಿಡಬೇಕು, ಬುದ್ಧಿ ಹೇಳಿಬಿಡಬೇಕು ಅಂತ. ಬಟ್ ಅಲ್ಲ, ನಮ್ಮ ಜೀವನದಲ್ಲಿ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಬೇಕು, ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದನ್ನು ನೋಡ್ತಾ ಬರಬೇಕಾಗತ್ತೆ. ಓಕೆನಾ? ಮೊದಲನೇ ಚಾಪ್ಟರ್ ತಂದೆ ತಾಯಿ ದೇವರಲ್ಲ. ಮೊದಲನೇ ಚಾಪ್ಟರ್ ಇನ್ ದ ಸೆನ್ಸ್ ಇಲ್ಲಿ ಚಾಪ್ಟರ್ 1 ಚಾಪ್ಟರ್ 2 ಆ ಥರ ಇಲ್ಲ, ಅವ್ರು ಬರಿತಾ ಹೋಗಿದ್ದಾರೆ. ಓಕೆ, ತಂದೆ ತಾಯಿ ದೇವರಲ್ಲ. ಹೇಗೆ? ಫಾರ್ ಎಕ್ಸಾಂಪಲ್, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನಮಗೆ ಬೆರಳು ಮಾಡಿ ತೋರಿಸೋದು ಒಂದು ಚಟ, ಬೆರಳು ಮಾಡಿ ತೋರಿಸೋದು ನಮ್ಮ ಚಟ, ಹೌದಾ? ಫಾರ್ ಎಕ್ಸಾಂಪಲ್, ಚಂದ್ರನಿಗೂ ಒಂದು ತೋರು ಬೆರಳು, ಇಂದ್ರನಿಗೂ ಒಂದು ತೋರು ಬೆರಳು, ತಪ್ಪಿಗೂ ಬೆರಳು, ಒಪ್ಪಿಗೂ ಬೆರಳು, ದೂಷಕ್ಕೂ ರೋಷಕ್ಕೂ ಪ್ರೀತಿಗೂ ಮದುವೆಗೂ ಬೆರಳು. ಒಟ್ಟಿನಲ್ಲಿ ನಾವೆಲ್ಲದಕ್ಕೂ ಬೆರಳು ತೋರಿಸ್ತೀವಿ ಅಲ್ವಾ? ನಾವು ತೋರು ಬೆರಳು ತೋರಿಸ್ತೀವಿ, ಓಕೆ ಅಂತ ತೋರಿಸ್ತೀವಿ, ಲವ್ ಸಿಂಬಲ್ ತೋರಿಸ್ತೀವಿ, ಕೋಪ ಬರ್ತಿದೆ ಅಂತ ತೋರಿಸ್ತೀವಿ, ಆಮೇಲೆ ರೋಷ ಬರ್ತಿದೆ ಅಂತ ತೋರಿಸ್ತೀವಿ. ಒಟ್ಟಿನಲ್ಲಿ ಎಲ್ಲದಕ್ಕೂ ಪಟ್ಟಂತ ನಾವು ನಮ್ಮ ಬೆರಳುಗಳನ್ನು ಬಳಸ್ತಾ ಇರ್ತೀವಿ. ಇದರ ಅರ್ಥ ಏನಂದರೆ, ಸಾಮಾನ್ಯವಾಗಿ ನಾವೆಲ್ಲರೂ ಏನೇ ಆದರೂ ನಮ್ಮ ಜೀವನದಲ್ಲಿ ಫಸ್ಟು ಇಮಿಡಿಯೇಟಾಗಿ ಪ್ರಾಬ್ಲಮ್ ಯಾರಿಂದ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಬಹಳ ಕಡಿಮೆ ಜನ ಈ ಒಂದು ತಪ್ಪನ್ನು ನಾನೇ ಮಾಡಿದ್ದು ಅಂತ ನನ್ನ ಕಡೆ ತೋರಿಸ್ಕೊಳ್ಳೋದು ಬಹಳ ಕಡಿಮೆ. ಪಟ್ಟಂತ ಅವರು ಇವರು ಅವನು ಇವನು ಅಂತ ಹಾಕ್ಬಿಡ್ತಾರೆ. ಅರ್ಥ ಆಗ್ತಿದೆಯಾ? ನೀವು ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ನೀವು ಮಾಡಿರೋ ತಪ್ಪುಗಳಿಗೆ ಅಥವಾ ನಿಮಗಾಗಿರುವಂತಹ ಕೆಲವು ಅನುಭವಗಳಿಗೆ ಯಾರನ್ನು ನೀವು ಬ್ಲೇಮ್ ಮಾಡ್ತಾ ಇದ್ದೀರಾ, ಯಾರ ಕಡೆ ಕೈ ತೋರಿಸ್ತಾ ಇದ್ದೀರಾ? ಓಕೆನಾ? ಅದಕ್ಕೆ ತುಂಬ ಚೆನ್ನಾಗಿ ಹೇಳಿದ್ದಾರೆ, ತುಂಬ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಿದ್ದಾರೆ. ಯಾರು ಆ ಬೆರಳನ್ನ ಹಂಗೆ ತೋರಿಸ್ತಾ ಇರ್ತಾರೆ, ಆ ಬೆರಳನ್ನ ಕತ್ತರಿಸ್ಬಿಟ್ಟು ಎಸ್ಬಿಡಿ ಅಂತ. ಓಕೆ, ಯಾರಿಗೆ ಹೇಳ್ತಿದ್ದಾರೆ ಅಂದರೆ, ಈ ಕೆಲಸ ಚಿಕ್ಕದ್ರಿಂದ ತಂದೆ ತಾಯಿ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ತಂದೆ ತಾಯಿ ಇದನ್ನೇ ಅಲ್ವಾ ಮಾಡಬೇಕಾಗಿರೋದು, ಇದನ್ನು ತಂದೆ ತಾಯಿ ಮಾಡಲೇಬೇಕಲ್ವಾ ಅಂತ ಕೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಬೇರೆಯೊಬ್ಬರನ್ನ
ಅಂದರೆ ಬೇರೆಯೊಬ್ಬರನ್ನ ಜವಾಬ್ದಾರಿಯನ್ನಾಗಿ ಮಾಡೋದನ್ನು ನಾವು ತಡಿಬೇಕು. ನನ್ನ ಎಲ್ಲ ತಪ್ಪುಗಳಿಗೆ, ನನ್ನೆಲ್ಲ ಏನು ಫೇಲ್ಯೂರ್ಗಳಿಗೆ ನಾವು ಬೇರೆಯವ್ರನ್ನ ತಪ್ಪಿತಸ್ಥರನ್ನಾಗಿ ಮಾಡೋದನ್ನು ನಾವು ಫಸ್ಟು ಸ್ಟಾಪ್ ಮಾಡಬೇಕು. ನಮಗೆ ನಾವೇ ಜವಾಬ್ದಾರಿ ತಗೊಳ್ಬೇಕು, ಅಥವಾ ಎಲ್ಲದಕ್ಕೂ ನಾನೇ ಜವಾಬ್ದಾರಿ, ನಾನೇ ಇದನ್ನು ಅರ್ಥ ಮಾಡ್ಕೋಬೇಕು, ನನ್ನಿಂದ ಇದಾಗಿದ್ದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಇನ್ನೊಬ್ಬರ ಮೇಲೆ ಕೈ ತೋರ್ಸೋಕ್ಕೆ ಶುರು ಮಾಡ್ತಿದ್ದಂಗೆ ಮಕ್ಕಳು ಅದನ್ನು ಸ್ಟಾಪ್ ಮಾಡಬೇಕು. ತಂದೆ ತಾಯಿ ಕೈನ ಕತ್ತರಿಸಬೇಕು, ಇನ್ ದ ಸೆನ್ಸ್ ತೋರಿಸ್ದಂಗೆ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇನ್ನೊಂದು ಆ್ಯಂಗಲಲ್ಲಿ ನಾವು ಯೋಚನೆ ಮಾಡೋದಾದರೆ ಏನಾಗುತ್ತೆ ಗೊತ್ತಾ, ತಂದೆ ತಾಯಿನೇ ಮಕ್ಕಳ ಮುಂದೆ ಏನಾದರೂ ಆದಾಗ ಅಮ್ಮ ಅಪ್ಪನ್ನ ಬ್ಲೇಮ್ ಮಾಡ್ತಾ ಇರ್ತಾರೆ, ಅಪ್ಪ ಅಮ್ಮನ ಬ್ಲೇಮ್ ಮಾಡ್ತಾ ಇರ್ತಾರೆ, ಅತ್ತೆ ಮಾವನ್ನ, ಅಂಗಡಿಯವ್ರನ್ನ, ಪಕ್ಕದ ಮನೆಯವ್ರನ್ನ ಎಲ್ಲ ದೊಡ್ಡವರೇ ಮಾತಾಡ್ತಾ ಇರ್ತಾರೆ, ಅವರಿಂದ ಹಂಗಾಯ್ತು ಇವರಿಂದ ಹಿಂಗಾಯ್ತು ಅಂತ. ಜಸ್ಟ್ ಯೋಚನೆ ಮಾಡಿ, ಹುಟ್ಟಿದ ಮಗುಗೆ ಅದಕ್ಕೆ ಬ್ಲೇಮಿಂಗ್ ಅಂದರೆ ಏನಂತ ಗೊತ್ತಿಲ್ಲ. ಬಟ್ ಇದೆಲ್ಲ ಸ್ಟಾರ್ಟ್ ಆಗೋದು ನಮ್ಮನ್ನು ನೋಡೇನೆ. ನಮಗೆ ಯಾಕೆ ಹಂಗಾಯ್ತು? ಬಿಕಾಸ್ ನಮ್ಮ ತಂದೆ ತಾಯಿ ನಾವು ಬೆರಳು ತೋರಿಸಿದಾಗ ಕಟ್ ಮಾಡಿಲ್ಲ. ಆ್ಯಂಡ್ ನಾವು ಯಾಕೆ ಬೆರಳು ತೋರಿಸ್ತಾ ಇದ್ದೀವಿ? ಬಿಕಾಸ್ ನಮ್ಮ ತಂದೆ ತಾಯಿ ಕೂಡ ಬೆರಳು ತೋರಿಸ್ತಾ ಇದ್ರು. ಒಟ್ಟಿನಲ್ಲಿ ನಮ್ಮೆಲ್ರಿಗೂ ಅದು ಚಟ ಆಗಿಬಿಟ್ಟಿದೆ. ಆದರೆ ಒಬ್ಬ ತಂದೆ ತಾಯಿ ಚಿಕ್ಕದ್ರಿಂದನೇ ಈ ಕೆಲಸ ಮಾಡಿ, ಫಸ್ಟು ತಂದೆ ತಾಯಿಗಳು ಬೇರೆಯವ್ರ ಮೇಲೆ ಬೆರಳು ತೋರಿಸೋದನ್ನು, ಬೇರೆ ಕಡೆ ಬೆರಳು ತೋರಿಸೋದನ್ನು, ಎಲ್ಲ ತಪ್ಪುಗಳಿಗೂ ಬೇರೆಯವ್ರ ಮೇಲೆ ಸಡನ್ನಾಗಿ ಹಾಕೋದನ್ನು ಫಸ್ಟು ತಂದೆ ತಾಯಿಯಾಗಿ ದೊಡ್ಡವರಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಮಕ್ಳಿಗೆ ಹೇಳ್ಕೊಡ್ಬೇಕು. ನಾವೇ ಮಾಡದೆ ಮಕ್ಳಿಗೆ ಹೇಳಕ್ಕೆ ಹೋದರೆ ಕೇಳಲ್ಲ ಅಲ್ವಾ? ಸೊ ಹಾಗಾಗಿ ನಮಗೆ ನಾವೇ ಜವಾಬ್ದಾರಿ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು. ಯಾರು ಇದನ್ನು ಮಾಡಿದ್ದು ಅಂದಾಗ, ಯಾರು ಇದನ್ನು ಮಾಡಿದ್ದು ಅಂದ ತಕ್ಷಣ ಆಕಾಶದ ಕಡೆಗೋ, ದೇವ್ರ ಕಡೆಗೋ, ಬೇರೆಯವ್ರ ಕಡೆಗೋ ಬೆರಳನ್ನು ತೋರಿಸ್ಬಾರ್ದು. ಎಲ್ಲಕ್ಕೂ ಕೂಡ, ಅಥವಾ ಇವತ್ತಿನ ಜೀವನ ಯಾಕೆ ಹಿಂಗಾಗಿದೆ ಅಂದ ತಕ್ಷಣ ಎಲ್ಲಕ್ಕೂ ನಮ್ಮ ಅಪ್ಪ ಅಮ್ಮನೇ ಕಾರಣ ಅಂತ ಹೇಳಿ ಅವ್ರ ಮೇಲೂ ಕೂಡ ನಾವು ಬೆರಳನ್ನ ತೋರಿಸ್ತಾ ಇರ್ತೀವಿ. ಇದನ್ನು ಮಾಡಬಾರ್ದು. ನಮ್ಮತ್ತ ನಾವು ಬೆರಳು ಮಾಡ್ಕೋಬೇಕು, ನಮಗೆ ನಾವು ತೋರಿಸ್ಕೋಬೇಕು ಬೆರಳನ್ನು. ಬೇರೆಯವ್ರ ಹತ್ರ ತೋರಿಸುವ ಬೆರಳನ್ನು ಕತ್ತರಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಸೊ ನಾವು ಬೇರೆಯವ್ರ ಹತ್ರ ಎಷ್ಟು ವರ್ಷಗಳ ಕಾಲ ಇನ್ನೊಬ್ಬರು ನಮ್ಮ ಜೀವನಕ್ಕೆ ಇನ್ನೊಬ್ಬರು ಕಾರಣ, ಇನ್ನೊಬ್ಬರು ಜವಾಬ್ದಾರಿ ಅಂತ ಬ್ಲೇಮ್ ಮಾಡ್ತಾನೆ ಇರ್ತೀವಿ. ಅಲ್ಲಿವರೆಗೂ ನಮ್ಮ ಜೀವನದಲ್ಲಿ ನಮ್ಮ ಲೈಫ್ ಪರ್ಪಸ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಥವಾ ನಾವು ಖುಷಿಯಾಗಿರೋಕ್ಕಾಗೋದಿಲ್ಲ, ಅಥವಾ ನಾವು ಮುಂದೆ ಏನು ಗ್ರೋತ್ ಆಗೋಕ್ಕೆ ಆಗೋದಿಲ್ಲ ಬೇರೆಯವ್ರ ಬಗ್ಗೆನೇ ಮಾತಾಡ್ತಾ ಇದ್ದರೆ. ಯಾಕಂದರೆ ಯಾವುದಕ್ಕೂ ಯಾರೂ ಹೊಣೆಯಲ್ಲ, ಯಾವುದಕ್ಕೂ ಯಾರೂ ಹೊಣೆಯಲ್ಲ, ಯಾವುದಕ್ಕೂ ಯಾರೂ ಕಾರಣರಲ್ಲ. ನಿನಗೆ ನೀನೇ ಗೆಳೆಯ. ತಂದೆ ತಾಯಿ ಏನು ದೇವರಲ್ಲ. ಅಂದರೆ ತಂದೆ ತಾಯಿ ಅಂದ ತಕ್ಷಣ ನೀವು ಹೀಗೆ ನೋಡ್ಕೋಬೇಕು, ನೀವು ದೇವ್ರ ಲೆವೆಲ್ಗೆಲ್ಲ ನಾವು ಟ್ರೀಟ್ ಮಾಡಿಬಿಟ್ಟು ಅವರು ತಪ್ಪೇ ಮಾಡಬಾರ್ದು ಅಲ್ಲ, ಅವರು ಮನುಷ್ಯರೇ. ತಂದೆ ತಾಯಿ ದೇವರಲ್ಲ. ಅಂದರೆ ದೇವ್ರನ್ನ ಹೇಗೆ ಬ್ಲೇಮ್ ಮಾಡ್ತೀವೋ ಹಾಗೆ ತಂದೆ ತಾಯಿನ ಬ್ಲೇಮ್ ಮಾಡಿಬಿಡೋದು. ಏನಾದರೂ ಕಾರಣ ಅಂತ ಬಂದ ತಕ್ಷಣ ತಂದೆ ತಾಯಿಗೆ ಹೇಳಿಬಿಡೋದು. ಬರೀ ಸುಮ್ಮನೆ ಪೂಜಿಸ್ತೀನಿ, ಭಕ್ತಿ ಇದೆ ನನಗೆ, ಬಟ್ ಪ್ರೀತಿ ಇಲ್ಲ. ಹಾಗಾಗಬಾರ್ದು. ಹಾಗಾಗಿ ಎಲ್ಲರೂ ತಪ್ಪನ್ನ ಮಾಡ್ತಾರೆ. ನೀವು ಕೂಡ ಇನ್ನೊಂದು ಸಲ ಯಾರಿಗಾದ್ರು ಕೈ ತೋರ್ಸಕ್ಕೆ ಹೋಗ್ತಾ ಇದ್ದೀರಾ ಅಂದಾಗ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಯಾರಿಗಾದ್ರೂ ಕೈ ತೋರಿಸ್ತಿದ್ದಾರೆ ಅಂದಾಗ ಡೆಫಿನೆಟ್ಲಿ ಅದನ್ನು ನಾವು ಕಟ್ ಮಾಡಬೇಕು. ಕಟ್ ಮಾಡೋದು ಇನ್ ದ ಸೆನ್ಸ್ ಸ್ಟಾಪ್ ಮಾಡಿಸ್ಬೇಕು. ಆ ಥಾಟ್ನ ಅವರಿಗೆ ಇವಾಗಲಿಂದನೇ ಹಾಕಬಾರ್ದು. ಇದರಿಂದ ಹೊರಗೆ ಬಂದರೆ ನಾವು ನೆಮ್ಮದಿಯಿಂದ ಬದುಕ್ಬೋದು. ನನ್ನ ಲೈಫಲ್ಲಿ ಅಂತ ನಾನು ಇದನ್ನು ಕಂಪೇರ್ ಮಾಡಿಕೊಂಡು ಹೇಳೋದಾದರೆ, ನಮ್ಮ ಮನೇಲಿ ನಮ್ಮ ಅಣ್ಣನ ಮಗು ಆಗಿರ್ಬೋದು ಮುಂಚೆಯಿಂದನೂ, ಅದ್ರ ನೆಕ್ಸ್ಟು ನನ್ನ ಮಗ. ಇವಾಗ ಪುಟ್ಟ ಮಕ್ಕಳಿಂದ ಹಿಡಿದು ನಾವೆಲ್ರಿಗೂ ಏನು ಹೇಳ್ಕೊಡ್ತಾ ಇದ್ದೀವಿ, ಜೊತೆಗೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಏನೋ ಒಂದು ನಾವು ಬೀಳಿಸ್ತೀವಿ ಅಂತ ಅಂದ್ಕೊಳ್ಳಿ, ಯಾವುದೋ ನಮ್ಮ ಮನೇಲಿ ಏನೋ ಒಂದು ಬೀಳಿಸ್ತೀವಿ. ನಾವು ಬೀಳ್ಸಿದ ತಕ್ಷಣ ನಾವೇನು ಮಾಡ್ತೀವಿ, ಈಗ ನಮ್ಮಮ್ಮ ಏನೋ ಕೇಳ್ತಾರೆ, ಅಥವಾ ನಮ್ಮ ಅತ್ತೆ ಇಲ್ಲಿಟ್ಟಿದ್ದೆ ಏನಾಯಿತು ಅಂದ ತಕ್ಷಣ ನಾನೇ ಎಲ್ಲೋ ಎತ್ತಿಟ್ಟೆ, ನನಗೆ ನೆನಪಾಗ್ತಿಲ್ಲ, ಹುಡುಕ್ತೀನಿ ಅಂತ ನಾನು ಹೇಳ್ತೀನಿ. ಅಥವಾ ಇಲ್ಲಿ ಯಾರು ಚೆಲ್ಲಿದ್ದು ಅಂದ ತಕ್ಷಣ ನಾನೇ ಚೆಲ್ಲಿದ್ದು, ಮಿಸ್ ಆಗಿ ಬಿದ್ದುಬಿಡ್ತು ಅಂತ ಹೇಳ್ತೀನಿ. ನಾನಂತ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ಕೂಡ ನನಗೆ ಗೊತ್ತಿಲ್ಲ, ನಾನಲ್ಲ, ನನಗೇನು ಗೊತ್ತು ಈ ಥರ ಹೇಳಲ್ಲ. ಅವರು ತಪ್ಪು ಮಾಡಿದರೆ ಅವರೇ ಹೌದು ನಾನು ಇದನ್ನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಇದನ್ನು ಮನೆಯವರೆಲ್ಲರೂ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ, ಈ ರೀತಿ ಹೇಳೋದನ್ನು ನಾವು. ಬಿಕಾಸ್ ಯಾಕೆ ಅಂದರೆ ನಮ್ಮ ಮಿಸ್ಟೇಕ್ಸ್ ಏನು ಅನ್ನೋದನ್ನು ನಾವೇ ಹೇಳಬೇಕಾಗಿದೆ. ಹಾಗಾಗಿ ನಾವಿದನ್ನು ಹೇಳ್ತೀವಿ. ಒಂದು ಎರಡನೇ ಆ್ಯಂಗಲ್ನ ನಾವು ನೋಡೋದಾದರೆ, ನಮ್ಮ ಮಕ್ಕಳುಗಳು, ಟು ಬಿ ಫ್ರ್ಯಾಂಕ್, ನನ್ನ ಮಗ ಏನೇ ಬೀಳಿಸ್ತಿದ್ದಂಗೆ ಅವನು ನಾನೇ ಬೀಳಿಸಿದ್ದು ಅವನೇ ಬಂದು ಹೇಳ್ತಾನೆ, ನಾನೇ ಬೀಳಿಸಿದ್ದು. ಅಥವಾ ಏನೋ ಬಾಲ್ ಗೀಲ್ ತೊಗೊಂಡ್ಬಿಟ್ಟಿರ್ತಾನೆ ಅವ್ರ ಅಣ್ಣಂದು, ಬಾಲ್ ಯಾರು ತೊಗೊಂಡಿದ್ದು, ನಾನೇ ತೊಗೊಂಡಿದ್ದು, ಈ ರೀತಿ ಹೇಳ್ತಾನೆ. ಹಾಗೆ ನಮ್ಮ ಅಣ್ಣನ ಮಗನೂ ಅದನ್ನೇ ಹೇಳ್ತಾನೆ. ಸಡನ್ನಾಗಿ ಅವ್ನು ಮಾಡಿದ್ದು ಅಂತ ಹೇಳಲ್ಲ. ಇನ್ ಕೇಸ್ ನನ್ನ ಮಗ ಏನಾದರೂ ಸುಳ್ಳು ಹೇಳಿ ಬೇರೆಯವ್ರ ಮೇಲೆ ಹಾಕ್ತಾ ಇದ್ದರೆ ಅವನಿಗೆ ಒಂದು ಹೊಸ ಥಾಟನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ನಾನು ಅವ್ನಿಗೆ ಏನು ಹೇಳ್ತೀನಿ ಅಂದರೆ, ಸತ್ಯವೇ ನಮ್ಮ
ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳಿಬಿಟ್ಟು ಹೇಳಮ್ಮ ಇವಾಗ ಅಂತ ಕೇಳ್ತೀನಿ. ತಕ್ಷಣ ಅವನು ನಾನೇ ಮಾಡಿದ್ದು ನಂಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾನೆ. ಇದನ್ನು ಅವನಿಗೆ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದೀವಿ. ಅಂದರೆ ಇನ್ನೊಂದು ಅರ್ಥ ಮಾಡ್ಕೋಬೇಕು, ಈ ನಾಲೆಡ್ಜ್ ಕೊಡಬೇಕು ಮಕ್ಕಳಿಗೆ ಅಂದರೆ ನಾವು ಇನ್ನೊಂದು ಸ್ವಲ್ಪ ಮೆಚ್ಯೂರ್ಡ್ ಆಗಿರಬೇಕು. ಯಾಕೆ ಅಂದರೆ ಮಕ್ಕಳು ಯಾವಾಗ ಸುಳ್ಳು ಹೇಳ್ತಾರೆ, ಯಾವಾಗ ನಾವು ಅದಕ್ಕೆ ತುಂಬ ದೊಡ್ಡದಾದಂಥ ರಿಯಾಕ್ಷನ್ ಕೊಟ್ಟಿರ್ತೇವೆ. ಫಾರ್ ಎಕ್ಸಾಂಪಲ್, ಮಗು ಒಂದು ಗಾಜಿನ ಲೋಟ ಬೀಳಿಸ್ಬಿಡ್ತು, ಅಥವಾ ಗಡಿಯಾರ ಬೀಳಿಸ್ಬಿಡ್ತು, ಅಥವಾ ಕನ್ನಡಿ ಬೀಳಿಸ್ಬಿಡ್ತು, ಬಿದ್ದ ತಕ್ಷಣ ಹೋಗಿ ಫಟ್ ಅಂತ ಹೊಡಿತೀವಿ. ಆಯಿತಾ? ಮಗುಗೆ ಒಂದು ಸ್ಟ್ರಾಂಗಾಗಿ ಕುತ್ಕೊಂಡ್ಬಿಡುತ್ತೆ, ಹಾಂ ಇನ್ನು ಮುಂದೆ ನಾನೇನಾದ್ರು ತಪ್ಪು ಮಾಡಿದ್ರೆ ಹೇಳಬಾರ್ದು ನಾನೇ ಅಂತ ಹೊಡಿತಾರೆ ನನಗೆ. ಆಯಿತಾ? ಅಥವಾ ಹೆಂಗೆಂಗೋ ಬೈದು ಬಿಡ್ತೀವಿ, ಹಾಂ ಇನ್ನು ಮುಂದೆ ನಾನು ಸತ್ಯ ಹೇಳಬಾರ್ದು, ಸುಳ್ಳು ಹೇಳಬೇಕು. ಅಥವಾ ನಾನೇ ಕಳ್ದಾಕಿದ್ದು ಅಂದ ತಕ್ಷಣ ಹಾಗೆ ಹೀಗೆ ಏನು ಉಳಿಸ್ಕೊಳ್ಳಲ್ಲ ಅಂತ ತುಂಬ ಬ್ಲೇಮ್ ಮಾಡ್ತೀವಿ. ಆವಾಗ ಮಗುಗೆ ಬೇಡಪ್ಪ ನಾನು ಇದನ್ನು ಹೇಳೋದೇ ಬೇಡ ಅಂತ ಅನ್ನಿಸ್ಬಿಟ್ಟು ಚಿಕ್ಕ ಮಕ್ಕಳು ಅಲ್ಲಿಂದನೇ ಶುರು ಮಾಡ್ತಾರೆ ಸುಳ್ಳು ಹೇಳೋದಕ್ಕೆ. ಇದನ್ನು ನಮ್ಮನೇಲಿ ನಾವು ಹೇಗೆ ಪ್ರಾಕ್ಟೀಸ್ ಮಾಡಿದ್ದೀವಿ ಅಂದರೆ, ನೀನು ಏನೇ ಬೀಳ್ಸು ನಾನೇ ಅಂತ ಹೇಳು, ಬೈಯಲ್ಲ, ಅದು ಏನೇ ಆಗಿರಲಿ, ಆದರೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲು ಮಾಡಬೇಕು ಅದನ್ನು ಅಂತ ಹೇಳಿದ್ದೀವಿ. ಟು ಬಿ ಫ್ರ್ಯಾಂಕ್, ನಮ್ಮ ಮನೇಲಿ ದೇವ್ರ ಫೋಟೋನ ನನ್ನ ಮಗ ಬಾಲ್ ಆಡ್ತಾ, ಒಂದು ದೇವ್ರದ್ದು ಡಿಸೈನ್ ಫೋಟೋ ಇತ್ತು ಕೃಷ್ಣಂದು, ಬಾಲ್ ಆಡ್ತಾ ಆಡ್ತಾ ಆ ಒಂದು ಫೋಟೋ ಫ್ರೇಮ್ಗೆ ಹೊಡೆದ, ಅದು ಬೀಳ್ತು, ಥಪ್ ಅಂತ ಬೀಳ್ತು, ಎಲ್ಲ ಹೊಡೆದೋಯ್ತು, ಗ್ಲಾಸ್ ಕವರ್ ಇತ್ತು, ಎಲ್ಲ ಹೊಡೆದೋಯ್ತು. ಸೊ ಇಮ್ಮಿಡಿಯೇಟಾಗಿ ಯಾರು ಅಲ್ಲಿ, ನಮ್ಮಪ್ಪ ನಮ್ಮಮ್ಮ ನಮ್ಮತ್ತೆ ನಾನು ನನ್ನ ಹಸ್ಬೆಂಡು ನನ್ನ ತಮ್ಮ ಎಲ್ಲರೂ ಕೂತಿದ್ವಿ ಅಲ್ಲಿ, ನಮ್ಮ ಅಣ್ಣನೂ ಇದ್ದರು ಅವತ್ತು, ಎಲ್ಲರೂ ಕೂತಿದ್ವಿ ನಾವು. ಎಲ್ಲರೂ ಪಟ್ ಅಂತ ನಮ್ಮ ಮುಖ ನೋಡ್ಕೊಂಡ್ವಿ, ಅವನು ಎಲ್ಲರ ಮುಖನೂ ನೋಡ್ದ, ಎಲ್ಲರೂ ನಮ್ಮ ಮುಖ ನೋಡ್ಕೊಂಡ್ಬಿಟ್ಟು ಎಲ್ಲರೂ ಹೇಳಿದ ಒಂದೇ ಮಾತು, ದಟ್ಸ್ ಓಕೆ, ಈ ಕಡೆ ಬೈಕ್, ಅವನ್ನ ಫಸ್ಟ್ ಕರ್ಕೊಂಡ್ಬಿಟ್ವಿ, ಅವನ್ನ ಕರ್ಕೊಂಡ್ಬಿಟ್ಟು ಆಯ್ತಾಯ್ತು ಬಿಡು ಪರವಾಗಿಲ್ಲ ಅಂತ ಹೇಳಿ ಕರ್ಕೊಂಡಿದ್ದಾದ ಮೇಲೆ ಇಮಿಡಿಯೇಟ್ ನನ್ನ ಮಗನಿಗೆ ನಾನು ಕೇಳಿದ್ದು, ನೀನು ಅಲ್ಲಿ ಬೇಕು ಅಂತ ಹೊಡೆದ್ಯಾ? ಇಲ್ಲ ಅಮ್ಮ ನಂಗೆ ಗೊತ್ತಾಗಿಲ್ಲ, ಹಿಂಗೆ ಹಾಕೋಕ್ಕೆ ಹೋಗಿ ಮಿಸ್ ಆಗಲ್ಲಿ ಬಿತ್ತು ಅಂದ. ಓಕೆ, ಈಗ ಬಾಲ್ನ ಈ ರೀತಿ ಎಲ್ಲ ಮನೇಲಿ ಎಲ್ಲಿ ಬೇಕಲ್ಲಿ ಹೊಡೆಯೋದ್ರಿಂದ ಏನಾಗುತ್ತೆ? ಅದು ಬಿದ್ದೋಗುತ್ತೆ. ಓಕೆ, ಸೊ ಎಲ್ಲಿ ಗೋಡೆ ಖಾಲಿ ಇರುತ್ತೆ, ಎಲ್ಲಿ ಆಡಬೇಕು ಅಲ್ಲಿ ಆಡು, ಏಕೆಂದರೆ ಇವಾಗಿದ್ದು ಬಿತ್ತು, ಆಮೇಲೆ ಬೇರೆದೆಲ್ಲ ಬಿದ್ದರೆ ಒಂದು, ಎರಡನೇದು ಅದು ಬಿದ್ದು ಗಾಜೇನಾದರೂ ಕಾಲಿಗೆ ನಮಗೆ ಪ್ರಾಬ್ಲಮ್ ಆಗಿದ್ದರೆ ಎರಡು. ಹಾಗಾಗಿ ಹುಷಾರಾಗಿ ಆಡಬೇಕು, ಆಯಿತಾ? ದಟ್ಸ್ ಓಕೆ, ಗೊತ್ತಾಗದೆ ಆಗುತ್ತೆ ಬಿಡು ಅಂತ ಈ ಥರ ಮಕ್ಕಳಿಗೆ ನಾವು ಹೇಳೋದ್ರಿಂದ, ಅಂದರೆ ನೀನು ಬೀಳಿಸ್ದೆ, ನೀನು ಆಡಿದೆ ಅಂತ ಬ್ಲೇಮ್ ಮಾಡೋದು, ಮತ್ತು ಆ ಬಾಲ್ ಯಾರು ಕೊಟ್ಟಿದ್ದು ಅವನಿಗೆ, ಅವ್ರ ತಪ್ಪು ಅಂತ ಅವ್ರಿಗೆ ಹೇಳೋದು, ನೀವಲ್ಲಿ ಹಾಕಬಾರ್ದಿತ್ತು ಗಾಜಿಂದು, ಮಕ್ಕಳಿದ್ದಾರೆ ಹಾಗೆ ಹೀಗೆ ಅಂತ ಅವ್ರನ್ನ ಬೈಯೋದು. ಈ ಥರ ಯಾರನ್ನೂ ನಮ್ಮ ಮನೇಲಿ ಬ್ಲೇಮ್ ಮಾಡಲ್ಲ, ಪ್ರತಿಯೊಬ್ಬರು ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಎಲ್ಲರೂ ಅವ್ರವ್ರ ತಪ್ಪನ್ನು ಅವರೇ ಹೇಳ್ತಾರೆ, ನಾನು ಮಾಡಿದ್ದೆ ನಂಗೆ ಗೊತ್ತಾಗಿಲ್ಲ ಅಂತ. ಈಗ ಗೀಸರ್ ಆನ್ ಮಾಡಿ ಹೋಗ್ಬಿಟ್ಟಿರ್ತಾರೆ, ಯಾರು ಮಾಡಿದ್ದು ಅಂದ ತಕ್ಷಣ ನಂಗೆ ಗೊತ್ತಿಲ್ಲ ಅಂತ ಹೇಳಲ್ಲ, ನಾನೇ ಅನಿಸುತ್ತೆ ಅಂತ ಹೇಳಿಬಿಡ್ತಾರೆ. ಮರ್ತೋಗಿದ್ರೆ ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ನಾನೇ ಇರ್ಬೋದೇನೋ ಅಂದ್ಕೊಂಡು ಒಪ್ಕೊಂಡ್ಬಿಡ್ತಾರೆ. ಇದನ್ನು ಮಗು ನೋಡ್ತಾ ಬರ್ತಾ ಇದ್ದಾರೆ ಮನೇಲಿ. ಸೊ ಮಕ್ಕಳು ಏನು ಮಾಡ್ತಾರೆ, ಈ ರೀತಿ ಬದುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ವಿಚಾರ, ಕೈ ತೋರಿಸ್ಬಾರ್ದು, ಯಾರು ಕೈ ತೋರಿಸ್ತಾರೆ ಆ ಬೆರಳನ್ನ ಕತ್ತರಿಸ್ಬೇಕು ಅನ್ನೋ ಒಂದು ಮ್ಯಾಟ್ರಲ್ಲಿ ಎಷ್ಟೆಲ್ಲ ಕಲಿಬೋದು ಯೋಚನೆ ಮಾಡಿ. ಮೊದಲು ನಾವು ಏನೇ ಆದ್ರೂ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದನ್ನು ಸ್ಟಾಪ್ ಮಾಡೋಣ. ಓಕೆ, ಹಾಗೆ ಮಕ್ಕಳಿಗೂ ಕೂಡ ಅದು ಇನ್ನೊಬ್ರಿಗೆ ಬ್ಲೇಮ್ ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ನಾವು ತಲೆಗೆ ತರೋದು ಬೇಡ. ಆ್ಯಂಡ್ ಮೂರನೇದು, ಸತ್ಯ ಹೇಳೋದ್ರಿಂದನೂ ಏನೂ ಪ್ರಾಬ್ಲಮ್ ಆಗಲ್ಲ ಅನ್ನೋದನ್ನು ಅರ್ಥ ಮಾಡಿಸೋಣ. ಹುಷಾರಾಗಿ ಹೇಗಿರಬೇಕು ಅನ್ನೋ ನಾಲೆಜ್ನ ಕೊಡೋಣ. ಈಗ ಅರ್ಥ ಆಯ್ತಲ್ವಾ ಈ ಚಾಪ್ಟರ್ನ ಯಾವ ರೀತಿ ನೋಡಬೇಕು? ಇನ್ನೊಬ್ಬರನ್ನ ಬ್ಲೇಮ್ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ ಮಕ್ಕಳು, ಸಡನ್ನಾಗಿ ಬೇರೆಯವ್ರ ಮೇಲೆ ಹಾಕ್ತಿದ್ದಾರೆ ಅಂದ ತಕ್ಷಣ ಪಟ್ ಅಂತ ಕೈಗೆ ಒಂಚೂರು ಹಿಂಗೆ ಹೊಡೆದು, ನಿಜ ಹೇಳು, ಹಂಗೆ ಹೇಳೋದ್ರಿಂದ ಬ್ಯಾಡ್ ಬಾಯ್, ಈ ಥರ ಅರ್ಥ ಮಾಡಿಸ್ಬೇಕು. ಯಾಕೆ ಆ ಥರ ಆಗುತ್ತೆ, ನೀನು ಯಾಕೆ ಹಂಗೆ ಬ್ಲೇಮ್ ಮಾಡಬೇಕು, ನಿಜ ಯಾರು ಮಾಡಿದ್ದು, ಈ ಥರ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಬ್ಲೇಮ್ ಮಾಡಿದ ತಕ್ಷಣ ಹೋಗಿಬಿಟ್ಟು ನೀನಂತೆ ಮಾಡಿದ್ದು ಅಂತ ನಾವು ಕೇಳಿಬಿಟ್ರೆ ಮಕ್ಕಳು ಶುರು ಮಾಡ್ತಾರೆ. ಆ್ಯಂಡ್ ತಪ್ಪು ಮಾಡಿದಾಗ ಮಕ್ಕಳನ್ನ ನಾವು ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳು ಕೂಡ ಆ ತಪ್ಪನ್ನು ನಾನಲ್ಲ ಮಾಡಿದ್ದು ಅಂತ ಬೇರೆಯವ್ರ ಮೇಲೆ ಹಾಕ್ತಾರೆ. ಎಷ್ಟೆಲ್ಲ ಇದೆ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಬೇರೆ ಕಡೆ ಬೆರಳು ತೋರಿಸ್ತಾ ಇದ್ದರೆ ಸ್ಟಾಪ್ ಮಾಡಿ, ನಿಮ್ಮ ಮಕ್ಕಳಿಗೆ ಆ ಥಾಟ್ ಹೋಗದೆ ಇರೋ ಥರ ಎಜುಕೇಷನ್ನ ಕೊಡಿ. ಓಕೆ, ಮತ್ತೆ ಹೇಳ್ತಾ ಇರೋದು, ತಂದೆ ತಾಯಿ ಕೆಲಸ ಮಾಡಬೇಕು ಆ್ಯಂಡ್ ತಂದೆ ತಾಯಿ ಮೊದಲು ಇದನ್ನು ಕಲಿಬೇಕು. ಥ್ಯಾಂಕ್ ಯು.